ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ವಾತಂತ್ರ್ಯ ನಂತರ ಸರ್ ಕಾಂಗ್ರೆಸ್ ಅಂದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೊಂದು ಮೂಮೆಂಟ್ ಆಗಿತ್ತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ರು. ಯಾವಾಗ ಸ್ವಾತಂತ್ರ್ಯ ಸಿಕ್ತು, ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಿರಂತರವಾದಂಥ ಹೋರಾಟ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಜನರಿಗೆ ಕಾಂಗ್ರೆಸ್ ಮೇಲೆ ಅಪಾರವಾದಂತಹ ಗೌರವ ಇರೋದು. ಈ ದಿನಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ದೊಡ್ಡ ಮ್ಯಾಂಡೇಟ್ ಸಿಕ್ಕಿದಾಗ ಕಾಂಗ್ರೆಸ್ ಅನ್ನುವಂಥ ಹೋರಾಟ ಇತ್ತು. ಬಣ ಅಂತ ಕರೆದಾಗ ಕಾಂಗ್ರೆಸ್ಸಿಗರಿಗೆ ಬೇಸರ ಆಗೋದಿಲ್ವಾ? ಸಿದ್ದರಾಮಯ್ಯನವ್ರ ಬಣ ಅಂತೆ, ಡಿ ಕೆ ಶಿವಕುಮಾರ್ ಅವ್ರ ಬಣ ಅಂತೆ, ತಟಸ್ಥವಾಗಿ ಒಂದು ಬಣ ಇದೆಯಂತೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಣ ಒಂದಿದೆಯಂತೆ. ಈ ಥರದ ಟಾಕ್ಗಳನ್ನು ಕೇಳಿದಾಗ ನಿಜವಾದ ಕಾಂಗ್ರೆಸ್ಸಿಗನಿಗೆ ಏನಾಗುತ್ತೆ ಅಂತ. ಬಣ ಎಲ್ಲಿಲ್ಲ, ಎಲ್ಲಿ ಬರೀ ರಾಜಕೀಯನಲ್ಲಿಲ್ಲ, ಬಿಸ್ನೆಸ್ನಲ್ಲಿದೆ, ರೈತನಲ್ಲಿದೆ, ಫ್ರೆಂಡ್ಶಿಪ್ನಲ್ಲಿದೆ, ಸ್ಪೋರ್ಟ್ಸ್ನಲ್ಲಿದೆ, ಎಲ್ಲ ಕಡೆ ಬಣಗಳು ಇದ್ದೇ ಇರುತ್ತೆ. ಅದು ಇಲ್ಲ ಅಂತ ಎಲ್ಲೂ ಇಲ್ಲ. ಬಟ್ ಇದನ್ನೆಲ್ಲ ತಗೊಂಡು ಹೋಗುತ್ತಲ್ಲ, ಹೈಕಮಾಂಡ್ ಆಗಲಿ ಒಂದು ನಾಯಕತ್ವ ಇರುತ್ತಲ್ವ, ಅದು ಕಾಂಗ್ರೆಸ್ನಲ್ಲಿ ಇದೆ. ಬಣ ಅಂತೂ ಅದು ಕಾಮನ್ ಇದ್ದೇ ಇರುತ್ತೆ, ಅದೆಲ್ಲೂ ಇರಲ್ಲ. ಬಟ್ ಎಲ್ಲ ಏನೋ ಇವಾಗ ನಮ್ಮ ದೇಶದಲ್ಲಿ ಸುಮಾರು ಸಾವಿರಾರು ಜಾತಿಗಳಿದೆ. ಕ್ರಿಕೆಟ್ ಬಂದವಾಗ ನಾವೆಲ್ಲ ಒಂದಾಗ್ಬಿಡ್ತೀರಿ, ನಾವೆಲ್ಲ ಒಂದಾಗ್ಬಿಡ್ತೀರಿ. ಬಣಗಳು ಸಾವಿರ ಇರುತ್ತೆ, ಜಾತಿಗಳು ಸಾವಿರ ಇರುತ್ತೆ, ಭಾಷೆಗಳು ಸಾವಿರ ಇರುತ್ತೆ. ಬಟ್ ಕಾಂಗ್ರೆಸ್ ಅಂತ ಬಂದವಾಗ ಎಲ್ಲರೂ ಒಂದಾಗ್ಬಿಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕ, ಹಲವಾರು ಜನಪರ ಯೋಜನೆಗಳ ಮೂಲಕ ಜನಸಾಮಾನ್ಯರನ್ನು ತಲುಪಿದೆ. ನೀವು ಹತ್ತಿರದಿಂದ ಬಲ್ಲವರಾಗಿರೋದ್ರಿಂದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಯೋಜನೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರ್ಬೋದು. ಒಂದು ಪಕ್ಷ ನನಗೆ ಆ ಸುವರ್ಣ ಅವಕಾಶ ಲಭಿಸ್ತು ಅನ್ನೋದಾದರೆ ಈ ಬದಲಾವಣೆಯನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಾದ್ರೆ ಏನಾದರೂ ಒಂದೆರಡು ಯೋಚನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿದಾರಾ? ಏನಾದರೂ ಹೇಳಿದಾರಾ ಈ ಬದಲಾವಣೆ ತರಬೇಕು ನಾವು? ನೋಡಿ, ಅವರಲ್ಲೇ ಬಂದ್ಬಿಟ್ಟು ಒಳ್ಳೆ ಅನುಭವ ಇದೆ, ತುಂಬ ಒಳ್ಳೆ ಅನುಭವ ಇದೆ. ಇವತ್ತೇನ ಅವರು CM ಆಗ್ತಾರಲ್ವ, ಅವತ್ತು ನೀವು ನೋಡಿ ಅವ್ರಿಗೆ ಏನೆಲ್ಲ ಒಂದು ಬದಲಾವಣೆಗಳು ತರ್ತಾರೆ ಇಡೀ ಕರ್ನಾಟಕ ನಾಡಿಗೆ, ಜನರಿಗೆ, ಎಲ್ಲ ಜಾತಿ ವರ್ಗದವ್ರಿಗೂ ಕೊಟ್ಟು ನೋಡಬೇಕು. ಅವರಲ್ಲಿ ಒಂದು ಅದೆಲ್ಲ ಈಗ ಹೇಳಿದ್ರೆ ಚೆನ್ನಾಗಿರಲ್ಲ, ಬಟ್ ಅವರಲ್ಲಿ ತುಂಬ ಒಂದು ಆಲೋಚನೆ ಇದೆ, ನನ್ನ ನಾಡಿನ ಒಂದು ಚಿನ್ನದ ತೇರು ಮಾಡಬೇಕು ಅಂತ. ಖಂಡಿತ. ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಸರ್, ಉದ್ಯಮಿ. 8ಕ್ಕೂ ಹೆಚ್ಚು ಉದ್ಯಮಗಳನ್ನು ನೀವು ನಡೆಸ್ತೀರಿ, ದೇಶ ವಿದೇಶಗಳಿಗೆ ಸಂಚಾರವನ್ನು ಮಾಡ್ತಾ ಇದ್ದೀರಿ. ರಾಜಕೀಯಕ್ಕೂ ನಿಮಗೂ ಅಂಥ ಸಂಬಂಧವೇ ಇಲ್ಲ, ಆದರೂ ನೀವು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಚ್ಚುಮೆಚ್ಚು ಅಂತ ಹೇಳ್ತೀರಿ. ಯಾವ ಕಾರಣಕ್ಕೆ ಅಂತ? ನೋಡಿ, ಇವತ್ತು ದಿವಸ ನಾನು ಹೊರಗಡೆ ಹೋದಾಗ ನನ್ನ ದೇಶ ನನ್ನ ನಾಡು, ಅದು ಎಲ್ರಿಗೂ ಇರುತ್ತೆ. ಈಗ ನಾವು ಹೊರಗಡೆ ಹೋದಾಗ ಬಿಸ್ನೆಸ್ನಲ್ಲಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಇವ್ರಿಗೆ ಕಿತ್ತಾಡ್ಬೇಕಾದ್ರೆ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಕಿತ್ತಾಡ್ತಾ ಇದ್ರೆ ನಾವು ಹೆಂಗೆ ಹೋಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಬಂಡವಾಳ ಹಾಕೋದು ಕರ್ನಾಟಕ ಸ್ಟೇಟ್ನಲ್ಲಿ. CM ಯಾರಂತ ನಮಗೆ ಗೊತ್ತಿಲ್ಲ, ಯಾವಾಗ ಯಾರು ಇರ್ತಾರೋ, ಯಾವಾಗ ಯಾರು ಇಳಿತಾರೋ, ನಾವು ಹೆಂಗೆ ಅಲ್ಲಿ ಬಂದ್ಬಿಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೆಂಗೆ ಬಂಡವಾಳನ ಎತ್ಕೊಂಡ್ಬಿಟ್ಟು ನಾವು ಅಲ್ಲಿ ಹಾಕ್ಬೇಕು ಕರ್ನಾಟಕದಲ್ಲಿ ಅಂತ ತುಂಬ ನಾವೆಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನೀವತ್ತು ಇದೆಲ್ಲ ಕಿತ್ತಾಡಿದ್ದೀರಾ, ನನಗೆ ನಿನಗೆ ಅಂತ ಹೇಳ್ದಿರಾ, ಪರಮೇಶ್ವರ್ಗೆ ಕೊಟ್ಟು ನಮ್ಮ ಡೆವಲಪ್ಮೆಂಟ್ ನೋಡಬೇಕು ಹೊರತು ಎಲ್ಲ ಒಂದು ಇಂಡಸ್ಟ್ರಿ ನಮ್ಮ ಕರ್ನಾಟಕಕ್ಕೆ ಬಂದರೆ ಎಲ್ಲ ಜನರಿಗೂ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಫಸ್ಟ್ ಎಂಪ್ಲಾಯ್ಮೆಂಟ್ ಬೇಕು. ಎಂಪ್ಲಾಯ್ಮೆಂಟ್ ಕೊಟ್ಬಿಟ್ರೆ ನಮಗೆ ಒಂದು 60 to 70% ಪ್ರಾಬ್ಲಮ್ ಸಾಲ್ವ್. ನಿಜ. ಯಾವಾಗ ಅನ್ಎಂಪ್ಲಾಯ್ಮೆಂಟ್ ಇರ್ತಾರೋ ಅವ್ರು ಕೆಲಸ ಕೊಟ್ಟಿರಲ್ಲ, ನೀವೆಲ್ಲ ಫ್ರೀ ಕೊಡಬೇಕಾಗತ್ತೆ. ಹೌದು. ಯಾವಾಗ ನೀವು ಅವ್ರು ಕೆಲಸ ಕೊಟ್ಬಿಡ್ತೀರೋ ನೀವೇನು ಕೊಡಬೇಕಾಗಿಲ್ಲ, ಎಂಪ್ಲಾಯ್ಮೆಂಟ್ ಕೊಟ್ಬಿಡಿ ಸಾಕು. ಎಂಪ್ಲಾಯ್ಮೆಂಟ್ ಕೊಡ್ಬೇಕಂದ್ರೆ ನಿಮಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ನ ನೀವು ತಗೊಂಡ್ಬರ್ಬೇಕು, ಒಳ್ಳೆ ಬಂಡವಾಳ ಹೂಡೋರನ್ನ ನೀವು ಕರ್ಕೊಂಡ್ಬರ್ಬೇಕು ಸ್ಟೇಟ್ನಲ್ಲಿ. ಆವಾಗ ನಿಮಗೆ ಎಂಪ್ಲಾಯ್ಮೆಂಟು ಸಾಲ್ವ್ ಆಯ್ತು ಅಂದರೆ ನಿಮಗೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗ್ಬಿಡುತ್ತೆ. ಹೋಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಸ್ಥಾನದಲ್ಲಿ ಒಂದು ಪಕ್ಷ ಕೂರಿಸಿದ್ರೆ ಸರ್, ಹೈಕಮಾಂಡ್ ನಿರ್ಧಾರಕ್ಕೆ ತಂತು ಅಂದರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಗೋದಿಲ್ವಾ ಸಮಾಜಕ್ಕೆ ಮತ್ತು ಪ್ರತಿಪಕ್ಷಗಳಿಗೆ? ತುಂಬ ದೊಡ್ಡ ಎಕ್ಸಾಂಪಲ್, ತುಂಬ ದೊಡ್ಡದು. ಈ ನೀವು 78 ವರ್ಷದಿಂದ ಯಾರು ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮಾಡಿಬಿಟ್ರೆ ಅವ್ರ ಹೆಸರು ಅಮರವಾಗಿರ್ಬಿಡತ್ತೆ, ಯಾವಾಗಲೂ ಬಂತು ನಮ್ಮ ಇದರಲ್ಲಿ ಉಳಿದ್ಬಿಡತ್ತೆ ಇತಿಹಾಸದಲ್ಲಿ.